ವಿಜಯ, ಐ ಥಿಂಕ್ ಅವ್ನು ಸುಬ್ಬು ಅಲ್ಲ ಅನ್ಸುತ್ತೆ. ಅವ್ನು ಮಾತಾಡ್ತಾ ಇರೋದು ನಿನ್ನ ಹತ್ರ ಅಲ್ಲ, ಅವ್ರ ಅಪ್ಪನ ಹತ್ರ. ಏನ್ ನಡೀತಿದೆ ಇಲ್ಲಿ? ಸುಬ್ಬು ನನ್ನ ಹತ್ರ ಮಾತಾಡ್ತಿದ್ದ, ಆದ್ರೆ ಇವನು ಅವ್ರ ಅಪ್ಪನ ಹತ್ರ ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ಯಾ? ಅಂದ್ರೆ ಇವನು ಬೇರೆ ಸುಬ್ಬು ಬೇರೆನಾ? ಹೀಗೆ ಯೋಚನೆ ಮಾಡಿ ಮಾಡಿ ನಮಗೂ ತಲೆ ಕೆಟ್ಟು ಹೋಗಿದೆ. ಸಮ್ಟೈಮ್ಸ್ ನಮ್ಗೆ ಅನ್ಸುತ್ತೆ ಇವನೇ ದೀಪಕ್ ಇರ್ಬೋದಾ ಅಂತ. ಬೇಡ, ನಾವೀಗಲೇ ತೀರ್ಮಾನಕ್ಕೆ ಬರೋದು ಬೇಡ. ನಾನು ಅರ್ಜೆಂಟಾಗಿ ಬ್ಯಾಂಗ್ಳೂರು ಹೋಗಬೇಕು. ಏನೇ ಆದರೂ ಇನ್ನು ನನಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡು. ಇವನು ಸುಬ್ಬುನ ಅಥವಾ ದೀಪಕ್ಕ, ಈ ಕನ್ಕ್ಲೂಷನ್ಗೆ ನಾವೀಗಲೇ ಬರೋದು ಬೇಡ. ನೀನು ಕಂಡುಹಿಡಿ, ನನಗೆ ಕಾಲ್ ಮಾಡು. ಫೈನ್ ವಿಜಯ, ಇಲ್ಲಿ ಏನೇನು ನಡೆಯುತ್ತೆ ನಾನು ನಿನ್ಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲ, ನೀವು ಇವತ್ತೇ ಹೊರಡ್ಬೇಕಾ? ಹೋಗಬೇಕು, ನನಗೆ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ನೋಡು, ನೀನು ಗುರಿನ ಮಾತ್ರ ಬಿಡಬೇಡ. ಈ ಆಸ್ತಿ ಎಲ್ಲ ಸೇರ್ಬೇಕಾಗಿರೋದು ನಿನಗೆ. ಅವನು ದೀಪಕ್ ಹೌದು ಅಲ್ವೋ ಇದನ್ನು ಕನ್ಫರ್ಮ್ ಮಾಡಿಕೊಂಡು ನನಗೆ ಹೇಳು. ಶೇ, ನಾನು ನಿನ್ನ ಜೊತೆ ಅಲ್ಲಿ ತಂಗೆ ಬರ್ತೀನಿ ಬಾ. ಸದ್ಯ ತಲೆ ಮೇಲೆ ಇದ್ದಿದ್ದು ಒಂದು ಭಾರ ಇಳೀತು. ಫಸ್ಟು ಮೇಡಮಿಗೆ ಫೋನ್ ಮಾಡಿ ಅವರಿಬ್ರಿಗೂ ಬರೋದಕ್ಕೆ ಹೇಳಬೇಕು. ಸುಬ್ಬು, ಆ ವಿಚಾಂಬಿಕ ಹೊರಟೋದ್ಲ? ಕಳಿಸ್ದೆ ಬಿಡ್ತೀನ ಮೇಡಮ್. ಹಾಗೋ ಹೀಗೋ ಏನೋ ಮಾಡಿ ಕನ್ಫ್ಯೂಸ್ ಮಾಡಿ ಕಳಿಸ್ಬಿಟ್ಟೆ. ಅಪ್ಪ ಸದ್ಯ ವೆರಿ ಗುಡ್ ಸುಬ್ಬು. ನಾನು ಕೂಡ ಅತ್ತೆ ಮಾವನ್ನ ಬೆಂಗಳೂರಿಗೆ ಕಳಿಸ್ಬಿಟ್ಟಿದ್ದೀನಿ. ಈ ವಿಜಯಾಂಬಿಕಾ ಬೆಂಗಳೂರಿಗೆ ಹೋದ ತಕ್ಷಣ ಅತ್ತೆ ಮಾವ ಮನೇಲಿ ಇದ್ದಾರಾ ಇಲ್ವಾ ಅಂತ ಅವಳು ವಿಚಾರಿಸ್ತಾಳೆ, ಅದಕ್ಕೆ ಕಳಿಸ್ಬಿಟ್ಟೆ. ಅಲ್ಲಿ ಅಪ್ಪ ಅಮ್ಮನೂ ಸೇಫು, ಇಲ್ಲಿ ನಾನು ಸೇಫು. ಆಮೇಲೆ ವಿಜಯಾಂಬಿಕಾ ಫೋನ್ ಮಾಡಿದ್ಲು ಮೇಡಮ್. ಆದರೆ ಅದೇ ಟೈಮ್ಗೆ ಈ ಕಡೆ ರಾಜೇಶ್ವರಿ ಮತ್ತು ಧನರಾಜು ನನ್ನ ಮಾತಾಡ್ಸೋಕೆ ಬಂದಿದ್ರು. ಹೌದಾ? ಏನು ಮಾಡಿದೆ ಮತ್ತೆ ನೀನು? ಟೆಕ್ನಾಲಜಿಯಾ? ಏ ಪ್ರಪಂಚ ಮೇಡಮ್ ಇದು. ಇಲ್ಲಿ ಮಾಡ್ದಿರೋದು ಏನೂ ಇಲ್ಲ, ಇಲ್ಲ ಆಗ್ದಿರೋದು ಏನೂ ಇಲ್ಲ. ನಂದೇ ವಾಯ್ಸ್ ಬರೋ ಹಾಗೆ ಬೇರೆಯವ್ರ ಹತ್ರ ಬೇರೆ ಆ್ಯಪಲ್ಲಿ ಕನೆಕ್ಟ್ ಆಗಿಬಿಟ್ಟಿದೆ. ಅದೇಂಗೆ? ಅವಳಿಗೆ ಡೌಟ್ ಬಂದಿಲ್ವಾ? ಏನೂ ಡೌಟ್ ಬಂದಿಲ್ಲ ಮೇಡಮ್. ಅವ್ರ ಮುಂದೆ ನಾನು ಅಪ್ಪ ಅಮ್ಮನ ಜೊತೆ ಮಾತಾಡ್ತಿರೋ ಹಾಗೆ ಮಾತಾಡ್ತಾ ಇದ್ದೆ, ಆದರೆ ನಿಜವಾಗ್ಲೂ ವಿಜಯಾಂಬಿಕನ ಜೊತೆ ಮಾತಾಡ್ತಾ ಇದೆ. ನನಗೆ ವಿಜಯಾಂಬಿಕಂಗೆ ಒಂದು 4 ಸೆಕೆಂಡ್ ಗ್ಯಾಪ್ ಇದ್ರೂ ಇರ್ಬೋದು ಮೇಡಮ್. ಅದು ಅವಳಿಗೆ ಗೊತ್ತೇ ಆಗಿಲ್ಲ. ಹಾಂ, ಈ ವಿಜಯಾಂಬಿಕಾ ಸೆಪ್ಪು ಮೊರೆ ಹಾಕ್ಕೊಂಡು ಮನೆಗೆ ಹೋಗಿರ್ತಾಳೆ ಮೇಡಮ್. ಒಳ್ಳೆ ಕೆಲಸ ಮಾಡಿದೆ ಸುಬ್ಬು. ಆದರೂ ಆ ವಿಜಯಾಂಬಿಕಾ ಈ ರಾಜೇಶ್ವರಿನ ಮೀಟ್ ಮಾಡೋದಕ್ಕೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೂ ಬಂದಿದ್ದಾಳೆ ಅಂದರೆ ಇವರಿಬ್ರು ಕ್ಲೋಸ್ ಆಗಿದ್ದಾರೆ ಅಂತಾನೆ ಅರ್ಥ ಸುಬ್ಬು. ಈ ರಾಜೇಶ್ವರಿ ವಿಜಯಾಂಬಿಕಾ ಸಪೋರ್ಟ್ ತಗೋದಿದ್ದಾಳೆ ಅಂದರೆ ಇವಳಿಗೂ ಅವಳ ಹಂಗೆ ಕೆಟ್ಟ ಬುದ್ಧಿ ಇರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಇವಳಿಂದ ನಮಗೆ ಮುಂದೆ ಸಮಸ್ಯೆ ಆಗ್ಬೋದು ಸುಬ್ಬು. ಕರೆಕ್ಟು ಮೇಡಮ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ಹುಷಾರಾಗಿರಬೇಕು. ಆ ರಾಜೇಶ್ವರಿ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಏನ? ನೀನು ಯಾಕೆ ಅವಳ ಮೇಲೆ ಕಣ್ಣಿಟ್ಟಿರ್ತೀಯ? ಮೇಡಮ್, ಕಣ್ಣಿಡೋದು ಅಂದರೆ ಮೇಡಮ್ ಹಂಗಲ್ಲ ಮೇಡಮ್. ಅಯ್ಯೋ ಮೇಡಮ್, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಹೃದಯ ಯಾವಾಗಲೂ ನಿಮಗೆ ಅಲ್ವ ಮೇಡಮ್? ನನ್ಗೆ ಗೊತ್ತೋ ಬಿಡೋ, ಸುಮ್ಮನೆ ನಾನು ತಮಾಷೆ ಮಾಡಿದೆ ಅಷ್ಟೆ. ಆದರೂ ನೀನು ಹೇಳಿದ ಕರೆಕ್ಟು ಸುಬ್ಬು. ಅವಳ ಮೇಲೆ ನಾವು ಕಣ್ಣು ಇಟ್ಟಿರಬೇಕು.